ವಲ್ಲಭವ, ಫೈಲಿಂದ ಬಿದ್ದಿದ್ದ ಪೇಪರ್ ಅದು, ಕೊಡಿಲಿ. ಇದೇನಿದು? ಬ್ಯಾಂಕಿಂದ 12 ಕೋಟಿ ವಿತ್ಡ್ರಾ ಮಾಡಿರೋ ಸ್ಲಿಪ್ ಇದೆ. ವಲ್ಲಭ, ಕೊಡಿಲಿ. ಸ್ವಲ್ಪ ಇರಪ್ಪ ತಮ್ಮ, ಸ್ವಲ್ಪ ಇರೋ. ವಲ್ಲಭ, ಯಾಕಷ್ಟೊಂದು ಅನುಮಾನ? ಅಲ್ಲಿರೋ ಅಕ್ಷರಗಳು ಸರಿಯಾಗಿ ಕಾಣಿಸ್ತಿಲ್ವೇನೋ. ಅಂತ ವಯಸ್ಸು ಏನಾಗಿದ್ಯೇ? ಆ ಕಾಗ್ದನ ಬೇಗ ಇಸ್ಕೊಳ್ಳಿ. ವಲ್ಲಭ, ಕೊಡೋ ಇಲ್ಲಿ, ಫೈಲಲ್ಲಿ ಇಡ್ತೀನಿ. ಒಂದೇ ಒಂದು ನಿಮಿಷ, ಸ್ವಲ್ಪ ಇದನ್ನ ನೋಡೋದಕ್ ಬಿಡು. ಸುಸ್ತು ಮಾಯ ಆಗೋಯ್ತು ಅನ್ಸತ್ತೆ. ಅಷ್ಟು ವಿಶೇಷ ಇರುವಂತ ವಿಷಯ ಏನಿದೆ ಇದರಲ್ಲಿ? ಗಾಯತ್ರಿ ದೊಡ್ಡಮ್ಮನ ಬಗ್ಗೆ ಇದೆ ಮಾವ. ಅಮ್ಮೋರ್ ಬಗ್ಗೆನಾ? ಹೆಸರು ನೈನಿ. ವಲ್ಲಭ ಆ ರೀತಿ ಹೇಳ್ತಿದ್ದೇನಷ್ಟೇ. ಅದು ಬ್ಯಾಂಕ್ಗೆ ಸಂಬಂಧಪಟ್ಟಿರೋದು. ವಲ್ಲಭ, ಕೊಡೋ ಇಲ್ಲಿ. ಕೊಡ್ತೀನಿರು. ಈ ತರ ಇಂಟ್ರೆಸ್ಟಿಂಗ್ ವಿಷಯನ ಶೇರ್ ಮಾಡ್ಕೊಂಡಿಲ್ಲ ಅಂದ್ರೆ ಹೇಗೆ? ಅದೇನು ಅಂತ ಹೇಳೋ, ಕೇಳಿಸ್ಕೊತೀವಿ. ದೊಡ್ಡಕ್ಕನ ಬಗ್ಗೆ ತಿಳ್ಕೋಬೇಕು ಅಂತ ಎಲ್ಲರಿಗೂ ಇರತ್ತಲ್ವಾ? 12 ಕೋಟಿ ಫೆಬ್ರವರಿ ತಿಂಗಳಲ್ಲಿ ವಿತ್ಡ್ರಾ ಮಾಡಿರೋ ಸ್ಲಿಪ್ ಇದೆ ನನ್ನ ಕೈಯಲ್ಲಿ. ವಲ್ಲಭ, ಬಿಸ್ನೆಸ್ ಅಂದಮೇಲೆ ಡೆಪಾಸಿಟ್ಸು ವಿತ್ಡ್ರಾವಲ್ಸು ಇರುತ್ತೆ, ಕಾಮನ್ ಅಲ್ವಾ? ಕರೆಕ್ಟೇ, ಇಲ್ಲ ಅಂತನ್ನ. ಆ ಪೇಪರ್ನ ಇಲ್ಲಿ ಕೊಡದೆ ಟೈಮ್ ಯಾಕೆ ವೇಸ್ಟ್ ಮಾಡ್ತಿದ್ದೀರಾ ಭಾವ? ನೋಡಮ್ಮ ನೈನಿ, ನಾನು ಟೈಮ್ಗೋಸ್ಕರ ಕಾಯ್ತಾ ಇರೋವನು. ನೀನು ನಿನ್ ಮೊದಲನೇ ಮಗಳಿಗೋಸ್ಕರ ಕಾಯ್ತಾ ಇರೋವಳು. ಮಾತೆ, ಹನುಮಂತನ ಬಾಲವನ್ನ ನೆನ್ನೆ ಪೂಜೆ ಮಾಡಿದ್ರಿಂದ ಇವತ್ತಿಂದ ಯುಗಾದಿಯ ಪರ್ವ ಪ್ರಾರಂಭವಾಗತ್ತೆ. ಪೂಜೆ ಮುಗಿದ ತಕ್ಷಣ ಅತಿಥಿಗಳು ಮನೆಗೆ ಬರಬೇಕು ಅಂತಾರೆ. ಗುರುಗಳು ನಮ್ಮ ಮನೆಗೆ ಬಂದಿದ್ದು ಸಂತೋಷ ಪಡೋ ವಿಷಯನೇ.
ಆದ್ರೆ ಯಾವಾಗ್ಲೂ ನನ್ಗಿಂತ ಮುಂದೆ ನೈನಿನೇ ಇರ್ತಾಳೆ. ಅದನ್ನ ನಾನ್ ಕೂಡ ಒಪ್ಕೊಳ್ತೀನಿ ಗುರುಗಳೇ. ನೈನಿ ಯಾಕಿನ್ನೂ ಬರಲಿಲ್ಲ? ದೊಡ್ಡತೆ ಕೊಟ್ಟಿರೋ ಒಡವೆ ಹಬ್ಬಕ್ ಹಾಕು ಅಂತ ಹೇಳಿದ್ರು. ಅದನ್ನೆಲ್ಲ ಹಾಕೊಂಡ್ ಬರೋದಿಕ್ಕೆ ಟೈಮ್ ಹಿಡಿಯತ್ತಲ್ವಾ? ಬಚ್ಚಿಟ್ಟಿದ್ರು ಹುಡ್ಕೊಡ್ತೀನಿ. ಹಾ, ಅದು ದೊಡ್ಡಮ್ಮ ಅಂದ್ರೆ ಕೂಲಿ ಜೊತೆ ಆಟ ಆಡ್ಬೇಡಿ. ನಿಮ್ಗೆ ಪ್ರಾಬ್ಲಮ್. ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಏಯ್, ನಾನು ತಗೊಂಡಿದ್ರಲ್ವೇನೆ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ. ನೈನಿ, ನಿನಗೆ ಯಾರ ಮೇಲಾದರೂ ಅನುಮಾನ ಇದ್ರೆ ಹೇಳು. ನನ್ ಕಡೆ ಯಾಕಮ್ಮ ಹಾಗೆ ನೋಡ್ತಾ ಇದೀಯಾ? ಯಾರ್ಯಾರು ಎಂತ ಕೆಲಸ ಮಾಡ್ತಾರೆ ಅಂತ ಒಂದೊಂದ್ಸಲ ನಾವು ನೆನಪು ಮಾಡ್ಕೊಂಡು ನೋಡ್ಬೇಕಲ್ವಪ್ಪ ಅವನ. ನಾನಂತೂ ಅದನ್ನ ಅವತ್ತೇ ನೋಡಿದ್ದು, ಮತ್ತೆ ನೋಡೇ ಇಲ್ಲ. ಪರವಾಗಿಲ್ಲ ಗುರುಗಳೇ, ನೀವು ಆಂಜನೇಯ ಸ್ವಾಮಿಗೆ ಆರತಿ ಮಾಡಿ. ಚೈತ್ರ ಮಾಸೆ ಜಗದ್ ಬ್ರಹ್ಮ ಸಸರ್ಜಾ ಪ್ರಥಮೆ ಹನಿ ಶುಕ್ಲ ಪಕ್ಷೆ ಸಮಗ್ರಂಥು ಸದಾ ಸೂರ್ಯೋದಯೇ ಸತಿ.